ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ನಡೆದಿರ್ತಕ್ಕಂಥ SSLC ಗಣಿತ ವಿಷಯ 28/3/2026 ಕೀ ಉತ್ತರವನ್ನು ನೋಡೋಣ. ಪರೀಕ್ಷಾ ಪ್ರಶ್ನೆ ಪತ್ರಿಕೆ ತುಂಬಾ ಸರಳ ಇತ್ತು, ಅಷ್ಟು ಭಾಳ ಟಫ್ ಇರಲಿಲ್ಲ. ಸೊ ಏನೆಲ್ಲ ನಾವು ಪಾಸಿಂಗ್ ಪ್ಯಾಕೇಜ್ಗಳನ್ನು ಶುವರ್ ಶಾರ್ಟ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೇವಲ್ಲ, ಅವೆಲ್ಲವುಗಳನ್ನು ನೀವು ಬರೆದಿದ್ರೆ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಕ್ವಶನ್ ಪೇಪರ್ ಮುಗಿದ ತಕ್ಷಣ ನಮಗೆ ಪ್ರೊವೈಡ್ ಮಾಡಿರ್ತಕ್ಕಂಥ ರಾಹುಲ, ಆಮೇಲೆ ಉತ್ತರವನ್ನು ಪ್ರಿಪೇರ್ ಮಾಡಿ ಕೊಟ್ಟಿರ್ತಕ್ಕಂಥ ನಮ್ಮ ಮ್ಯಾಥ್ಸ್ ಟೀಚರ್ಗೂ ಕೂಡ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರವನ್ನು ನೋಡ್ತಾ ಹೋಗೋಣ. ಫಸ್ಟ್ ಮೇನ್ 4ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು. ಇದನ್ನು ನಾವು ಲೈವಲ್ಲಿನೂ ಕೂಡ ಬಹಳ ಸಲ ಹೇಳಿದ್ದೀವಿ. ಒಂದು ಅಸಂಭವ ಘಟನೆಯ ಸಂಭವನೀಯತೆ ಎಷ್ಟಾಗಿರ್ತದೆ ಅಂತ ಕೇಳಿತು. A1 B0 C 1.5 D -1. ಆಪ್ಷನ್ ಬಿ 0 ಅಂತ ಯಾರೆಲ್ಲ ಬರೆದಿದ್ದೀರಿ ನಿಮ್ಮ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ 2, cos sec θ = 5/3 ಆದಾಗ sin θದ ಬೆಲೆ ಕೇಳಿದರು. A 5/3, B 5/4, C 3/4, D 3/5. ಆಪ್ಷನ್ ಡಿ 3/5 ಅಂತಕ್ಕಂಥದ್ದು sin θ ಬೆಲೆಯ ಉತ್ತರ ಆಗಿರ್ತದೆ. ಪ್ರಶ್ನೆ 3, ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ A = ax power -2 x power 2 - 3x + 2 = 0, b 2x + 3 = 0, c 3x² - 5x + 6 = 0, t 2x³ + 7x + 1 = 0. ಆಪ್ಷನ್ ಸಿ ಇದೆ ನೋಡಿ, ax² - 5x + 6 = 0 ಅನ್ನೋದು ಎಕ್ಸಾಕ್ಟ್ಲಿ ರೈಟ್ ಆಗಿರ್ತಕ್ಕಂಥ ಆನ್ಸರ್. ಪ್ರಶ್ನೆ 4, a1x + b1y + c1 = 0, a2x + b2y + c2 = 0 ಆದಾಗ ಈ ರೇಖಾತ್ಮಕ ಜೋಡಿ ಸಮೀಕರಣಗಳಲ್ಲಿ a1/a2 ಮತ್ತು a1/b1 ಈಸ್ ನಾಟ್ ಈಕ್ವಲ್ ಟು b1/b2 ಆದಾಗ ಸಮೀಕರಣಗಳು ಎಂಥವು ಅಂತ ಕೇಳಿದರೆ ಆಪ್ಷನ್ ಎ ಅನನ್ಯ ಪರಿಹಾರವನ್ನು ಹೊಂದಿರ್ತವೆ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಇತ್ತು. 5ನೇ ಪ್ರಶ್ನೆ, ಆರ್ ಮಾನ ತ್ರಿಜ್ಯವನ್ನು ಹೊಂದಿರುವ ಗೋಳದ ಘನಫಲ ಏನು? ಎ 2/3πr² ಘನಮಾನ, ಬಿ 1/3πr³ ಘನಮಾನ, ಸಿ 4/3πr³ ಘನಮಾನ, ಡಿ 4/3r² ಘನಮಾನ. ಸೊ ಇದ್ರದ್ದು ಫಿಫ್ತ್ ಆನ್ಸರಲ್ಲಿ ಆಪ್ಷನ್ ಸಿ ಇದೆ ನೋಡಿ, 4/3πr³ ಘನಮಾನಗಳು ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ 6, ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n + 1 ಆದಾಗ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗಿರ್ತದೆ ಅಂತ ಕೇಳಿದರು. A1 B2 C3 D4. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 4 ಅಂತಕ್ಕಂಥದ್ದು an = 2n + 1 ಆದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಆಗಬೇಕು. ಪ್ರಶ್ನೆ 7, 2/3, 2,3 ಮತ್ತು 4,7 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕೇಳಿದರು. A 3,5, B 5,3, C 1,2, D 6,10. ಪ್ರಶ್ನೆ 7 ಆಪ್ಷನ್ ಎ ಇದೆ ನೋಡಿ, 3,5 ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗಿರ್ತಕ್ಕಂಥ ಉತ್ತರ. ಪ್ರಶ್ನೆ 8ಕ್ಕೆ ಬರೋಣ. ತ್ರಾಪಿಜ್ಯ ಎ ಬಿ ಸಿ ಡಿಯಲ್ಲಿ ಎ ಬಿ ಸಮಾಂತರ ಡಿ ಸಿ, ಪಿ ಕ್ಯೂಗಳು ಕ್ರಮವಾಗಿ ಎ ಡಿ ಮತ್ತು ಬಿ ಸಿ ಬಾಹುಗಳ ಮೇಲಿನ ಬಿಂದುಗಳು. ಪಿ ಕ್ಯೂ ಸಮಾಂತರ ಡಿ ಸಿ, ಪಿ ಡಿ 18 ಸೆಂಟಿಮೀಟರ್, ಬಿ ಕ್ಯೂ 35 ಸೆಂಟಿಮೀಟರ್, ಕ್ಯೂ ಸಿ 15 ಸೆಂಟಿಮೀಟರ್ ಆದರೆ ಎ ಡಿ ಉದ್ದವನ್ನು ಕೇಳಿದ್ದಾರೆ. ನೆನಪಿರಲಿ, ಎ ಡಿಯ ಉದ್ದ ಎಷ್ಟಾಗ್ತದಪ್ಪ ಅಂತಂದ್ರೆ ಅಲ್ಲಿ ಆಪ್ಷನ್ಸ್ಗಳನ್ನು ಕೂಡ ಕೊಟ್ಟಿದ್ರು. ಎ 5 ಸೆಂಟಿಮೀಟರ್, ಬಿ 50 ಸೆಂಟಿಮೀಟರ್, ಸಿ 57 ಸೆಂಟಿಮೀಟರ್, ಡಿ 60 ಸೆಂಟಿಮೀಟರ್. ಸೊ ದ ಎಕ್ಸಾಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ 60 ಸೆಂಟಿಮೀಟರ್ ಇಸ್ ದ ರೈಟ್ ಒನ್. ಓಕೆನಾ? ಇನ್ನು ಮುಂದೆ ಒಂದಂಕದ ಪ್ರಶ್ನೆಗಳಿಗೆ ಬರೋಣ. ಅಂಕಗಣಿತದ ಮೂಲ ಪ್ರಮೇಯವನ್ನು ನಿಮಗೆ ಎಷ್ಟು ಸರಿ ನಾವು ಹೇಳಿದ್ದೀವಿ ಅದನ್ನು ಬಹೆಟ್ ಮಾಡಲೇಬೇಕು ಅಂತ. ಸೊ ಅದನ್ನು ಹೇಳ್ತೀನಿ ನೋಡಿ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ ಅನ್ನೋದು ಸರಿಯಾದ ಉತ್ತರ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ ಅಂತ ಬರೆದಿದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. 10ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ, ಕೊನೆಯ ಪದ an ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ನಿಮಗೆ ಗೊತ್ತಿದೆ ಇದು Sn = n/2 2a + n - 1 × d. ಇದು ಏನಾಗಿತ್ತಪ್ಪ ಅಂತಂದ್ರೆ ಉತ್ತರ ಇತ್ತು. ಸೊ ಇದನ್ನು ನೀವೆಲ್ಲರೂ ಕೂಡ ಏನು ಮಾಡಿರ್ತೀರಪ್ಪ ಅಂದರೆ ಬರೆದಿರ್ತೀರಿ. ಇನ್ನು ಒಂದು ಘನ ಬಹುಪದೋಕ್ತಿಯ ಡಿಗ್ರಿ ಕೇಳಿದ್ದಾರೆ. ಘನ ಅಂದರೆ 3 ಅಂತ ಹೇಳಿತ್ತು, ರೇಖೆ ಅಂದರೆ 1, ವರ್ಗ ಅಂದರೆ 2. ಸೊ ನಿಮಗೆ ಗೊತ್ತಿದೆ. 12ನೇ ಪ್ರಶ್ನೆ, ಚಿತ್ರದಲ್ಲಿ ಡಿ ಮತ್ತು ಇಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿ ಬಾಹುಗಳ ಮಧ್ಯ ಬಿಂದುಗಳು. ಹಾಗಾದರೆ ಡಿ = 4 ಸೆಂಟಿಮೀಟರ್ ಆದರೆ
ಬಿ ಸಿನ ಅಳತೆಯನ್ನು ಕೇಳಿದರು. ಈ ಬಿ ಸಿ ಅಳತೆ ಎಷ್ಟು ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ 8 ಸೆಂಟಿಮೀಟರ್ ಅಂತಕ್ಕಂಥದ್ದು ಬರ್ತದೆ. 8 ಸೆಂಟಿಮೀಟರ್ ಅಂತ ಬರೆದಿದ್ರೆ ನಿಮಗೆ 1 ಮಾರ್ಕ್ ಆರಾಮಾಗಿ ಬರ್ತದೆ. 13ನೇ ಪ್ರಶ್ನೆ ನೋಡಿ, ಅಂಚಿನ ಉದ್ದ ಏಮಾನ ಇದೆ. ಎಸ್, ಚೌಕಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಬರೀರಿ. ಸೊ ಪೂರ್ಣ ಮೇಲ್ಮೈ ಕಂಡುಹಿಡಿತಕ್ಕಂಥ ಸೂತ್ರ ಎಷ್ಟಪ್ಪ ಅಂದ್ರೆ 6a² ಇಸ್ ದ ರೈಟ್ ಆನ್ಸರ್. 6a² ಅಂತಕ್ಕಂಥದ್ದು ಸರಿ ಇದೆ. 14ನೇ ಪ್ರಶ್ನೆ, 4x + py + 8 = 0, 4x + 4y 2 = 0. ಈ ಸಮೀಕರಣಗಳು ಸಮಾಂತರ ರೇಖೆಗಳಾಗಿದ್ದರೆ p ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರು. ಸೊ p ನ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ 4 ಅಂತಕ್ಕಂಥದ್ದು ಬರ್ತದೆ. 4 ಅಂತ ಬರೆದಿದ್ರೆ ನಿಮಗೆ 1 ಮಾರ್ಕ್ ಆರಾಮಾಗಿ ಕೊಡ್ತಾರೆ. 15ನೇ ಪ್ರಶ್ನೆ, ಆವೃತ್ತಿ ವಿತರಣಾ ಕೋಷ್ಟಕ ಕೊಟ್ಟಿದ್ರು. ಮಧ್ಯಾಂಕವಿರುವ ಎಸ್ ವರ್ಗಾಂತರವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಇಲ್ಲಿ 20ರಿಂದ 37 ಅಂತಕ್ಕಂಥದ್ದಿದೆ ನೋಡಿ. ಇದು ಏನಾಗಿದೆಪ್ಪ ಅಂತಂದ್ರೆ ಎಸ್ 2030 ಅಂತಕ್ಕಂಥದ್ದು ಮಧ್ಯಾಂಕವಿರೋ ವರ್ಗಾಂತರಕ್ಕೆ ಉತ್ತರ ಆಗಿದೆ. ಲಾಸ್ಟ್ ಕೇಳಿದ್ರು, p of x = x + 5 ಎಂಬ ರೇಖಾತ್ಮಕ ಬಹುಪದೋಕ್ತಿಯ ನಕ್ಷೆಯು x ಅಕ್ಷವನ್ನು ಛೇದಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಿ ಅಂತ ಕೇಳಿದರು. ಸೊ -5 0 ಅಂತಕ್ಕಂಥದ್ದು ಯಾರು ಬರೆದಿದ್ದೀರಲ್ಲ ಅವ್ರದ್ದು ಎಕ್ಸಾಕ್ಟ್ಲಿ ಆಗಿರ್ತಕ್ಕಂಥ ರೈಟ್ ಆನ್ಸರ್ ಆಗಿತ್ತು. ಈ ಪ್ರಶ್ನೆಯೂ ಕೂಡ ನಾವು ನಿಮಗೆ ಕೊಟ್ಟಿತ್ತು. ಯಾವುದು? 5 + √3 ಒಂದು ಎಸ್ ಏನು ಅಭಾಗಲಬ್ಧ ಸಂಖ್ಯೆ ಸಾಧಿಸ್ರಿ ಅಂತಕ್ಕಂಥ ಕೊಟ್ಟಿತ್ತು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ನೀವೆಲ್ಲ ಕೂಡ ಅದನ್ನು ಬರೆದಿರ್ಬೋದು. ಇಟ್ಸ್ ಅ ವೆರಿ ಈಸಿ ಇತ್ತು. ಓಕೆನಾ. ಇನ್ನು ನೆಕ್ಸ್ಟ್ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸೋ ವಿಧಾನದಿಂದ ಬಿಡಿಸಬೇಕು. 2x + y = 10, 3x - y = 7. 20 ಪದಗಳ ಮೊತ್ತ ಕೇಳಿದ್ದಾರೆ. ಎಸ್ ಎನ್ ಸೂತ್ರ ಕೇಳಿದರು. n ಪದಗಳ ಮೊತ್ತ ಅಂದರೆ an ಸೂತ್ರವನ್ನು ಕೇಳಿದ್ರು ಇಲ್ಲಿ. ಇನ್ನು sin a ಮತ್ತು tan θ ಬೆಲೆಗಳನ್ನು ಕೇಳಿದರು. ಅಪವರ್ತನ ವಿಧಾನದಿಂದ x² + 4x - 60 = 0 ವರ್ಗ ಸಮೀಕರಣದ ಮೂಲ. ಇವೆಲ್ಲ ಕಂಪ್ಲೀಟ್ ಆನ್ಸರನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಇವಾಗ ನಾನು 1 ಮಾರ್ಕರ್ ಕ್ವಶನ್ಸನ್ನು ನಿಮಗೆ ಕೊಟ್ಟಿದ್ದೀನಿ. ಸೊ ಪ್ರಶ್ನೆ ಪತ್ರಿಕೆ ಹೇಗಿದೆ ಅನ್ನೋದನ್ನು ಕೂಡ ನಾನು ನೋಡಿದೆ. ವೃತ್ತದ ಮೇಲಿನ ಯಾವುದೇ ಬಿಂದು ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಲಂಬಕ್ಕೆ ತ್ರಿಜ್ಯ. ಇದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಬಾಹ್ಯ ಬಿಂದು ಬಂದಿಲ್ಲ ವೃತ್ತದಲ್ಲಿ. ಆಮೇಲೆ ಸರಾಸರಿನೂ ಕೂಡ ಬಹಳ ಈಸಿಯಾಗಿತ್ತು. ಸೊ ನಿಮಗೆ ಗೊತ್ತಿರ್ತದಲ್ಲ ಸರಾಸರಿಯನ್ನು ಬರಿಬೇಕಾದ್ರೆ ಸೊ ಈ ಥರದ್ದು ಮಿಡ್ ಪಾಯಿಂಟ್ ಬರಿತೀರಿ. 0ದಿಂದ 5ರದ ಹತ್ತಿರತಕ್ಕಂಥ ಮಿಡ್ ಪಾಯಿಂಟ್ ಎಷ್ಟು 5 ಆಗ್ತದಲ್ಲ. ಎಸ್, ಇದು 15, ಇದು 25, ನೆಕ್ಸ್ಟ್ 14ರದು 35, 8ರದು 45. ಸೊ ಇದನ್ನೆಲ್ಲ ಏನು ಮಾಡ್ತೀರಿ ಅಂದರೆ ಕೂಡಿಸಿ ಇರ್ತಕ್ಕಂಥದ್ದು ಏನು ಮಾಡಬೇಕಪ್ಪ ಅಂತಂದರೆ ಸೊ ಆವೃತ್ತಿಯನ್ನು ಕೂಡಿಸ್ಬೇಕು. ಈ ಥರದ್ದು ಕೂಡಿಸಿದ ನಂತರ ಟೋಟಲ್ ಸಿಗ್ಮಾ FIXI ಬರ್ತದೆ, ಅದನ್ನು ಭಾಗಿಸ್ತೀರಿ. ಸೊ ಅದು ಸರಾಸರಿ ಕಂಡುಹಿಡಿತಕ್ಕಂಥ ಲೆಕ್ಕ, ಅದು ಕೂಡ ನಿಮಗೆ ಬರ್ತದೆ. ಇನ್ನು ಟೀಟಾ ಟ್ರಿಗ್ನೋಮೆಟ್ರಿ ಲೆಕ್ಕ ಇತ್ತದು ತುಂಬ ಈಸಿಯಾಗಿರ್ತಕ್ಕಂಥದ್ದಿತ್ತು. ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೆ. ಇವೆಲ್ಲ ಯಾರೆಲ್ಲ ಪ್ರಶ್ನೆಗಳನ್ನು ನೋಡಿದ್ದೀರಿ ಅವ್ರಿಗೆ ಖಂಡಿತವಾಗಿರ್ತಕ್ಕಂಥ ಹೇಳಿದ್ದು ದಾಳದ ಬಗ್ಗೆ ಹೇಳಿತ್ತು, ಡೈಸ್ ಮೇಲೆ ನೋಡ್ಕೊಂಡು ಹೋಗಿ ಅಂತ. ಗ್ರಾಫು ಈಸಿ ಇದೆ. x + 2y = 6, x + y = 5 ಸಮಾಂತರ ಶ್ರೇಣಿ ಲೆಕ್ಕ. ಥೇಲ್ಸನ ಪ್ರಮೇಯ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದ್ದರೆ ಅನುರೂಪ ಬಾಹುಗಳ ಮೊತ್ತ, ಆದ್ದರಿಂದ ಆ ತ್ರಿಭುಜಗಳು ಸಮರೂಪ. ಓಕೆ, ಆ ಎರಡೂ ತ್ರಿಭುಜಗಳು ಸಮರೂಪಿ. ಕೋ ಬಂದಿದೆಯಾ? ಲಾಸ್ಟಲ್ಲಿರ್ತಕ್ಕಂಥದ್ದು ನೋಡಿದರೆ ಇದು ಪ್ರತಿಯೊಂದರ ವ್ಯಾಸ ಕೇಳಿದರೆ ಈ ಥರನಾಗಿರ್ತಕ್ಕಂಥ ಚಿತ್ರ ಹೊಸದಿದೆ. ಇದು ರಿಪೀಟೆಡ್ ಕ್ವಶನ್ಸ್ ಇದೆ. ಓಕೆನಾ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಇಂದು ಇರ್ತಕ್ಕಂಥ 1 ಮಾರ್ಕರ್ ಕ್ವಶನ್ ಕೊಟ್ಟಿನಿ. ನೆಕ್ಸ್ಟ್ ಮಾರ್ಕನ್ನು ಕಂಪ್ಲೀಟ್ ಮಾಡಿ ಕೊಡ್ತೀನಿ.